ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಈ ಹೊಸ ವರ್ಷದಲ್ಲಿ ಪ್ರಾರಂಭದ ದಿನದ ಈ ಮುಂಚಾನೆ ಅಂದರೆ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಪ್ರೀತಿಸಿ ತನ್ನ ಸ್ವಹಸ್ತದ ಮೂಲಕವಾಗಿ ನನ್ನ ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ ಆತನಲ್ಲಿ ಇದ್ದುಕೊಂಡು ಆ ಸಮೃದ್ಧಿಯ ದೇವರ ವಾಗ್ದಾನದ ಆಶೀರ್ವಾದ ನನ್ನ ನಿಮ್ಮ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಆತನ ಚಿತ್ತ, ಆತನ ಉದ್ದೇಶ ಆಗಿರುವುದರಿಂದ ಪ್ರಿಯರೇ, ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಕಳ್ಳನು ಕದ್ದುಕೊಂಡಂತ ಸಂಗತಿಯನ್ನು ಕಿತ್ತು ಹಾಕಿ ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ಉಂಟು ಮಾಡುವಂಥದ್ದಾಗಿದೆ. ಆ ಸಮೃದ್ಧಿ ಯಾವ ರೀತಿಯಾಗಿ ಇರ್ತದೆ ಎಂಬುದಾಗಿ ಹೇಳಿದರೆ, ನಾವು ಅನುಭವಿಸುವಾಗ ನಾವೊಂದು ಫ್ರೂಟ್ಸ್ ಆಗಲಿ ನಾವು ತಿನ್ನುವಾಗ ಅದು ಟೇಸ್ಟ್ ಆಗಿ ಅದು ರುಚಿಯಾಗಿರುವಾಗ ನಾವೇನು ಇದು ಒಳ್ಳೆ ರುಚಿ ಇತ್ತು, ನಿನ್ನೆ ತಿಂದದಷ್ಟೇನು ರುಚಿ ಇಲ್ಲ, ಇದು ಒಳ್ಳೆ ರುಚಿ ಇದೆ, ಇದು ಇನ್ನು ತಿನ್ನುವ ಎಂಬುದಾಗಿ ನಮಗೆ ಏನಾಗ್ತದೆ, ಆಶೆ ಉಂಟಾಗ್ತದೆ. ಅದೇ ರೀತಿಯಾಗಿ ಒಂದು ವಾಕ್ಯ ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುವಾಗ ಆ ವಾಕ್ಯದ ರುಚಿ ನನ್ನ ನಿಮ್ಮ ಜೀವಿತದಲ್ಲಿ ಆ ರುಚಿಯ ಅನುಭವವನ್ನು ನಾವು ಪಡ್ಕೊಂಡ ನಂತರ ಇನ್ನೊಂದು ವಾಕ್ಯವನ್ನು ಕೇಳಬೇಕು. ಇನ್ನೊಂದು ವಾಕ್ಯ ನನ್ನ ಜೀವಿತದಲ್ಲಿ ಇದೇ ವಾಕ್ಯ ಇನ್ನೊಂದು ರೆವಲ್ಯೂಷನ್ ಇದೆ. ದೇವರಾದ ಕರ್ತನು ಇದರಲ್ಲಿ ನನಗೆ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಈ ವಾಕ್ಯವನ್ನು ನಾನು ತಕ್ಕೊಳ್ಬೇಕು, ಈ ವಾಕ್ಯಕ್ಕೆ ಅನುಸಾರವಾಗಿ ನಾನು ಜೀವಿಸಬೇಕು, ಈ ವಾಕ್ಯದ ಮೂಲಕ ನನ್ನ ದೇವರಿಗೆ ನಾನು ಮಹಿಮೆ ಪಡಿಸಬೇಕು, ನನ್ನ ದೇವರಾದ ಕರ್ತನಿಗೆ ನನ್ನನ್ನು ನಾನು ಒಪ್ಪಿಸಿಕೊಡ್ಬೇಕು. ನನ್ನ ಜೀವಿತದಲ್ಲಿ ನನ್ನ ಮೂಲಕ ದೇವರು ಏನು ಬಯಸ್ತಾನ ಅದರ ಮೂಲಕವಾಗಿ ದೇವರಾದ ಕರ್ತನು ಈ ವಾಕ್ಯದ ಮೂಲಕ ಒಳ್ಳೆ ಫ್ರೂಟ್ ಅನ್ನು ನನಗೆ ಕೊಟ್ಟಿದ್ದಾನೆ. ನನ್ನಲ್ಲಿರುವಂಥ ಫ್ರೂಟ್ ಅನ್ನು ಕೂಡ ನಾನು ಇತರಿಗೆ ನಾನು ಕೊಡ್ತೇನೆ. ಇವತ್ತು ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಕರೆದಂತ ಉದ್ದೇಶ, ಪ್ರಿಯ ದೇವ ಜನರೇ, 2025 ಇಯರ್ಸ್ಗೆ ನಾವು ಕಾಲಿಟ್ಟಿದ್ದೇವೆ. ಈ ವಿಕ್ಟ್ರಿಯ ವರ್ಷ ನೀವು ಯಾರ್ಯಾರು ನಂಬ್ತೀರಾ ನಿಮ್ಮ ಜೀವಿತದಲ್ಲಿ ವಿಕ್ಟ್ರಿ ಆಗಿರ್ತದೆ. ಈ ವಿಕ್ಟ್ರಿಯ ವರ್ಷ ನಮ್ಮ ಜೀವಿತದಲ್ಲಿ ಇದ್ದಂಥ ಕೊರತೆಯ ಸಂಗತಿಗಳನ್ನು ನೀಗಿಸಿ ಹೊಸ ಸಂಗತಿಗಳನ್ನು ಸ್ಥಾಪಿಸುವಂಥದ್ದಾಗಿದೆ. ಆ ವಿಕ್ಟ್ರಿ ನನ್ನ ನಿನ್ನ ಕರ್ತನಾಗಿದ್ದಾನೆ. ಈ ವಿಕ್ಟ್ರಿ ಆಗಿರುವಂತ ನನ್ನ ನಿನ್ನ ಕರ್ತನಿಗೆ ನಾನು ನೀನು ನಮ್ಮ ಹೃದಯದಲ್ಲಿ ಯಾವ ಸ್ಥಾನವನ್ನು ನಾವು ಕೊಡ್ತಾ ಇದ್ದೀವಿ? ಕಳ್ಳನಿಗೆ ಕದಿಲಿಕ್ಕೆ ನಾವು ಅವಕಾಶ ಕೊಡ್ತಿದ್ದೇವಾ? ಅಲ್ಲ, ದೇವರಾದ ಕರ್ತನ ಸಮೃದ್ಧಿ ನಮ್ಮಲ್ಲಿ ಉಂಟಾಗುವುದಕ್ಕಾಗಿ ನಮ್ಮ ಕರ್ತನಿಗೆ ನಾವು ಸಮಯವನ್ನು ಕೊಡ್ತಿದ್ದೇವಾ? ಪ್ರಿಯ ದೇವ ಜನರೇ, ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ, ಈ ಹೊಸ ವರ್ಷದಲ್ಲಿ ಹೊಸ ವಾಕ್ಯದೊಂದಿಗೆ, ದೇವರ ಆತ್ಮನ ಪರಲೋಕದ ಹೊಸ ಮಾತಿನೊಂದಿಗೆ, ಹೊಸ ವಾಗ್ದಾನದೊಂದಿಗೆ ದೇವರ ಸಮ್ಮುಖಕ್ಕೆ ನಾವು ಬರುವರಾಗಿದ್ದೇವೆ. ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇರುವಂತ ದೇವರ ಜೀವವುಳ್ಳ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 27ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವು ನೀರು ಹೊಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ಹಾಲೆಲೂಯ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಇಲ್ಲಿ ದೇವರ ವಾಕ್ಯ ಅಂತಿದೆ, ಯೆಹೋವನಾದ ನಾನು ತೋಟಗಾರನು. ನಮ್ಮ ದೇವರಾದ ಕರ್ತನಿಗೆ ಒಂದೇ ಒಂದು ಹೆಸರು, ಅದು ಏನೆಂಬುದಾಗಿ ಹೇಳುವುದಾದರೆ ಇರುವಾತನು. ಇವತ್ತು ದೇವರ ವಾಕ್ಯದಲ್ಲಿ ಅನೇಕ ಹೆಸರುಗಳನ್ನು ನಾವು ಕರಿತಿದ್ದೇವೆ. ಸ್ತೋತ್ರದಲ್ಲಿ ನಾವು ಹೇಳುವಾಗ ಅನೇಕ ಸ್ತೋತ್ರದೊಂದಿಗೆ ನಾವು
ಅನೇಕ ಹೆಸರುಗಳನ್ನು ಎತ್ತಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಎಲ್ಲ ಸ್ತೋತ್ರದ ಎಲ್ಲ ಹೆಸರಿಗೆ ಒಂದು ಮೂಲ ಕಾರಣ, ಅದು ಇರುವಾತನು. ನನ್ನ ನಿನ್ನ ಬಲಗಡೆಯಲ್ಲಿ ನೆರಳಿನೋಪಾದಲ್ಲಿ ಇರುವಾತನು. ಹಾಲೆಲೂಯ, ಆತನೇ. ಹಾಲೆಲೂಯ. ಮೋಶೆ ಕೇಳ್ತಾನೆ, ಸ್ವಾಮಿ ನಿನ್ನ ಹೆಸರೇನು ಎಂಬುದಾಗಿ. ನಾನು ಐಗುಪ್ತದಲ್ಲಿ ಫರೋನ ಮುಂದೆ ಹೇಳ್ಬೇಕಲ್ಲ, ಯಾರು ಕಳಿಸಲ್ಪಟ್ಟಿದೆ ಎಂಬುದಾಗಿ. ನಿನ್ನ ಹೆಸರೇನು? ದೇವರಾದ ಕರ್ತನೆ ಹೇಳ್ತಾನೆ, ಇರುವಾತನು. ಹಾಲೆಲೂಯ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಈ ಇರುವಾತನು, ನಿಮ್ಮ ಜೀವಿತದಲ್ಲಿ ಈ ಇರುವಾತನು ಇದ್ದಾನ? ಇರುವುದಾದರೆ ಈ ಇರುವಾತನಿಗೆ ನಿಮ್ಮ ಜೀವಿತದಲ್ಲಿ ಈ ಹೊಸ ವರ್ಷದಲ್ಲಿ ನೀವು ಯಾವ ಸ್ಥಾನವನ್ನು ನೀವು ಕೊಟ್ಟಿದ್ದೀರಾ? ಇಲ್ಲಿ ದೇವರ ವಾಕ್ಯ ಇರ್ತದೆ, ಯೆಹೋವನಾದ ನಾನು ತೋಟಗಾರನು. ಇವತ್ತು ಪ್ರಿಯ ದೇವ ಜನರೇ, ನಿಮ್ಮ ಜೀವಿತವನ್ನು ಇಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ತೋಟಗಾರನಂದ್ರೆ, ಒಬ್ಬ ತೋಟಗಾರನು ಏನ್ ಮಾಡ್ತಾನೆ? ಒಂದು ತೋಟದ ಯಜಮಾನ ಒಂದು ತೋಟವನ್ನು ಯಾವ ರೀತಿ ಇದು ಮಾಡ್ತಾನೆ ಹೇಳಿದೆ, ಆ ತೋಟದಲ್ಲಿ ಯಾವ ತರದ ಫಲಗಳಿರ್ಬೋದು, ಫ್ರೂಟ್ಸ್ ಇರ್ಬೋದು, ಹೌದಲ್ವಾ? ತರತರದ ಹಣ್ಣು ಹಂಪಲಿನ ಗಿಡಗಳು, ಇನ್ನು ಹೂವಿನ ಗಿಡಗಳು, ಇನ್ನು ಕಾಯಿಪಲ್ಯದ ಗಿಡಗಳು, ಇನ್ನು ಎಲ್ಲ ಅನೇಕ ರೀತಿಯಲ್ಲಿ ಇವತ್ತು ಲೋಕದಲ್ಲಿ ಏನೆಲ್ಲ ಉಂಟು ಎಲ್ಲ ಒಂದು ತೋಟದಲ್ಲಿ ಇರಬಹುದು. ಯಾಕಂದ್ರೆ ಇಲ್ಲಿ ತೋಟಗಾರನಾಗಿರುವ ದೇವರಾದ ಕರ್ತನು ಯೆಹೋವನಾದ ನಾನು ತೋಟಗಾರನು. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತವನ್ನು ರೂಪಿಸುವಂತ, ನಿಮ್ಮ ಜೀವಿತದಲ್ಲಿ ಹೊಸ ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಉಂಟು ಮಾಡುವುದಕ್ಕಾಗಿ ಆ ತೋಟಗಾರನಾಗಿದ್ದ ದೇವರಾದ ಕರ್ತನು ನಿಮ್ಮ ಜೀವಿತಕ್ಕೆ ಎಂಟ್ರಿ ಆಗಿದ್ದಾನೆ. ನಿಮ್ಮ ಹೃದಯ ಎಂಬ ಭಾಗದಲ್ಲಿ ಆತನು ನಿಂತು ತಟ್ಟುತ್ತಾ ಇದ್ದಾನೆ. ಆ ತೋಟಗಾರನಿಗೆ ನಿಮ್ಮ ಹೃದಯ ಎಂಬ ಭಾಗವನ್ನು ನೀವು ತೆರೆದುಕೊಡುವುದಾದರೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ತಿರ್ಬೋದು, ನನ್ನ ಜೀವಿತದಲ್ಲಿ ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ, ನಾನು ಯಾವುದು ಕೈ ಹಾಕ್ತೇನೆ ಅದೆಲ್ಲ ಏನಾಗ್ತಾ ಇದೆ, ಅದು ಸುಟ್ಟು ಹೋಗ್ತಾ ಇದೆ, ಯಾವುದು ಫಲ ಕಾಣ್ತಾ ಇಲ್ಲ, ನನ್ನ ಜೀವಿತದಲ್ಲಿ ನನಗೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಪ್ರಮೋಷನ್ ಆಗ್ತಾ ಇಲ್ಲ, ನಾನು ಯಾವುದಕ್ಕೂ ಜಾಬಿಗೆ ಅಪ್ಲಿಕೇಶನ್ ಅದು ಯಾವುದೂ ಕೂಡ ನನಗೆ ಆನ್ಸರ್ ಬರ್ತಾ ಇಲ್ಲ, ನನ್ನ ಮದುವೆ ವಿಚಾರದಲ್ಲಿ ಎಲ್ಲಿ ಯಾವುದು ನೋಡಿದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ, ನನ್ನ ತಂದೆ ತಾಯಿಗಳು ಒಂದೊಂದು ರೀತಿಯ ವಿಧವಾದ ರೀತಿ ಅನೇಕ ಆಲೋಚನೆಯಲ್ಲಿದ್ದಾರೆ, ಅನೇಕ ರೋಗದ ಬಾಧೆಗಳಲ್ಲಿ ಇರ್ಬೋದು, ಅನೇಕ ಬಲಹೀನತೆಗಳಲ್ಲಿ ಇರ್ಬೋದು, ನಿಮ್ಮಿಂದ ಯಾವುದು ಕೈ ಹಾಕಿದ ಯಾವುದು ಕೆಲಸ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಆಗದೆ ಇರ್ಬೋದು. ಆದರೆ ಇಲ್ಲಿ ದೇವರಾದ ಕರ್ತನು ಯಾಕಂದ್ರೆ ನಿಮ್ಮ ಜೀವಿತದ ಆ ತೋಟಗಾರನು ಸೈತಾನನು ನಿಮ್ಮ ಜೀವಿತದ ತೋಟವನ್ನು ನಾಶ ಮಾಡಬೇಕೆಂಬುದಾಗಿ, ನೀವು ಬೆಳೆಸಿದಂಥ ಯಾವುದು ಕೂಡ ನಿಮ್ಮ ಜೀವಿತದಲ್ಲಿ ಮೇಲೆ ಬಾರದಾಗಿ ಆ ಚಿವುಟಿ ಹಾಕಿ ನಿಮ್ಮ ನಿರೀಕ್ಷೆಯನ್ನು ನಿರಾಶೆಯನ್ನಾಗಿ ಮಾಡಿ, ನಿರುತ್ಸಾಹದಲ್ಲಿ, ಉತ್ಸಾಹದಲ್ಲಿ ಅಲ್ಲ ನಿರುತ್ಸಾಹವನ್ನು ಪಡಿಸಿ, ಯಾವುದು ಕೈ ಹಾಕಿದಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗದಾಗಿ, ಜಯವನ್ನು ಹೊಂದದಾದ ರೀತಿಯಲ್ಲಿ ಸೈತಾನನು ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಿಮ್ಗೆ ಆಗ್ತಿರ್ಬೋದು. ಯಾಕಪ್ಪ ಈ ತರ ರೀತಿ ಆಗ್ತಾ ಇದೆ, ಇನ್ನು ನಾನು ಯಾವಾಗ ಈ ಥರಂತೆ ನಾನು ಆಗುವಂಥದ್ದು, ನನ್ನ ಮುಂದೆ ಅವರು ನೋಡು, ಇವರು ನೋಡು, ಅವರು ಹಾಗೆ, ಇವರು ಹೀಗೆ, ಅವರು ಕಾರ್ ತಕೊಂಡ್ರು, ಅವರು ಬೈಕ್ ತಕೊಂಡ್ರು, ಇವರು ಬುಲೆಟ್ ತಕೊಂಡ್ರು, ಇವರು ಸ್ಕೂಟರ್ ತಕೊಂಡ್ರು, ಅವರು ಮನೆ ಮಾಡಿದ್ರು, ಅಲ್ಲಿ ಜಾಗ ತಕೊಂಡ್ರು, ಅಲ್ಲಿ ತೋಟ ಇದೆಲ್ಲ ಯಾಕೆ ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ. ಪ್ರಿಯ ದೇವಜನರೇ, ಒಂದು ವೇಳೆ ನೀವು ಅಂದ್ಕೊಳ್ತಿರ್ಬೋದು, ನನ್ನ ಬಲಹೀನತೆಯಲ್ಲಿ ನನಗೆ ಏಳ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಇನ್ನು ನನ್ನ ಮುಪ್ಪಿನ ಸಮಯದಲ್ಲಿ ನನಗೆ ಯಾರು ನೋಡುವರು, ಎಲ್ಲಿ ಹೋದ್ರೂ ಕೂಡ ನನಗೆ ಜಯ ಕಾಣ್ತಾ ಇಲ್ಲ, ನಾನು ದಿನ ದಿನ ಕುಗ್ಗಿ ಹೋಗ್ತಾ ಇದ್ದೇನೆ, ನಿರಾಶೆಯಾಗಿ ಹೋಗ್ತಾ ಇದ್ದೀನಿ.
ಪ್ರಿಯ ದೇವ ಜನರೇ, 2025 ಇಯರ್ಸ್ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳುವಂತ ಪ್ರತಿ ಒಂದೊಂದು ಕಾರ್ಯಗಳಿಗೆ ಅದು ಫುಲ್ ಸ್ಟಾಪ್ ಆಗ್ತದೆ. ನೀವು ಯಥಾರ್ಥವಾಗಿ ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ಇಡುವುದಾದರೆ, ಯಥಾರ್ಥವಾಗಿ ದೇವರ ವಾಕ್ಯವನ್ನು ಕೈಕೊಂಡು ನೀವು ನಡೆಯುವುದಾದರೆ, ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ನೀಡುವುದಾದರೆ, ನಿಮ್ಮ ಜೀವಿತದಲ್ಲಿ ಇದ್ದಂತೆ ಈ ಎಲ್ಲ ಕಳಪೆಯಾದಂಥ ಈ ಸಂಗತಿಗಳು, ನಿಮ್ಮನ್ನು ನಿರುತ್ಸಾಹಗೊಳಿಸಿದಂಥ ಸಂಗತಿಗಳು, ನಿಮ್ಮನ್ನು ಬಲಹೀನಗೊಳಿಸಿದಂಥ ಸಂಗತಿಗಳು, ನಿಮ್ಮ ರೋಗದಿಂದ ಬಳಲಿಸ್ತಿರುವಂಥ ಸಂಗತಿಗಳು, ಪ್ರಮೋಷನ್ ಇಲ್ಲದಂಥ ಸಂಗತಿಗಳು, ಅನೇಕ ಸಂಗತಿ ನಿಮ್ಮ ಜೀವಿತದಲ್ಲಿ ಎಲ್ಲ ತಡೆಯಾಗಿರ್ಬೋದು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನಾದ ನಾನು ತೋಟಗಾರ ನಿಮಗೆ. ಇಲ್ಲಿ ದೇವರಾದ ಕರ್ತನಿಗೆ ನೀವು ಅವಕಾಶ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಆತನು ತೋಟಗಾರನಾಗಿದ್ದುಕೊಂಡು ನಿಮ್ಮ ಜೀವಿತದಲ್ಲಿ ಒಳ್ಳೆ ಒಳ್ಳೆ ಸಂಗತಿಗಳನ್ನು ಆತನು ತಂದು ನಡಲಿಕ್ಕಿದ್ದಾನೆ. ನೀವು ಫಲವನ್ನು ಕೊಡುವಂತ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಕೈ ಹಾಕುವಂತ ಎಲ್ಲ ಕೆಲಸ ಕಾರ್ಯಗಳು ಅದು ಸಕ್ಸಸ್ ಆಗುವಂತೆ, ನಿಮ್ಮನ್ನು ಪ್ರೀತಿ ಮಾಡಿದವರು ಪ್ರೀತಿ ಮಾಡುವಂತೆ, ನಿಮಗೆ ಸಹಾಯ ಮಾಡೋದವರು ಸಹಾಯ ಮಾಡುವ ರೀತಿಯಲ್ಲಿ, ನಿಮಗೆ ಪ್ರಮೋಷನ್ ಇಲ್ಲದಂತ ಸ್ಥಳದಲ್ಲಿ ಪ್ರಮೋಷನ್ ಸಿಗುವಂತೆ, ಯಾವ ಕೆಲಸ ಕಾರ್ಯಗಳಿಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದೀರಾ, ಯಾವ ಕೆಲಸ ಕಾರ್ಯಕ್ಕೋಸ್ಕರ ಎದುರು ನೋಡ್ತಿದ್ದೀರಾ, ಯಾವುದು ನಿಮಗೆ ಸಿಗಲಿಲ್ಲ, ಈ 2025 ಇಯರ್ಸ್ ಅಲ್ಲಿ ದೇವರ ವಾಕ್ಯದ ಮೇಲೆಗೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 27ನೇ ಸಂಧಿ ಈ 3ನೇ ವಚನದ ಮೇಲೆ ನೀವು ನಂಬಿಕೆ ನೀಡುವುದಾದರೆ, ತೋಟಗಾರನಾಗಿರುವಂತ ಯೇಸು ಕ್ರಿಸ್ತನೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇರುವ ಆತನಿಗೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡುವುದಾದರೆ, ನಿಮ್ಮ ಫೇಲಿಯರ್ ಆದಂಥ ಎಲ್ಲ ಸಂಗತಿಗಳು, ನಿಮ್ಮ ಜೀವಿತದಲ್ಲಿ ಕೈಗೂಡದೆ ಇರುವಂಥ ಯಾವುದೇ ಒಂದು ಸಂಗತಿಗಳು ಸಕ್ಸಸ್ ಆಗ್ತದೆ. ಕೈಗೂಡದೆ ಇರುವಂಥ ಕಾರ್ಯಗಳು ಕೈಗೂಡುವಂತೆ ಪರಲೋಕದ ತಂದೆಯಾದ ದೇವರು ಇರುವಂತನಾಗಿದ್ದುಕೊಂಡು ಈ ತನ್ನ ವಾಕ್ಯದ ಮೂಲಕ ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಯಾಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ಷಣ ಕ್ಷಣವು ನೀರು ಹೊಯ್ಯುತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವುದೋ ಒಂದು ದಿನ ಅಲ್ಲ, ಯಾರೋ ಒಬ್ಬರೊಂದು ಆಶ್ವಾಸನೆ ಕೊಡುವವ್ರಿ. ನೀವು ಅಪ್ಲಿಕೇಶನ್ ಹಾಕಿ ನೋಡುವ, ನಿಮ್ಗೆ ಕಳಿಸ್ತೀನಿ. ಇಂಟರ್ವ್ಯೂ ನೀವು ಕೊಟ್ಟಿರ್ತೀರಿ, ನಾವು ನಿಮಗೆ ಕಳಿಸ್ತೀವಿ, ಇಮೇಲ್ ಮಾಡ್ತೀವಿ, ವಾಟ್ಸಪ್ಪಲ್ಲಿ ಹಾಕ್ತೀವಿ. ಹಲೋ, ಎಷ್ಟೋ ಇಂಟರ್ವ್ಯೂಗೆ ನೀವು ಹೋಗಿರ್ತೀರಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲದಲ್ಲಿ ನೀವು ಫೇಲಿಯರ್ ಆಗಿರ್ತೀರಿ, ನಿರಾಶೆಯಲ್ಲಿ ನೀವು ಇರುವಿರಿ. ಪ್ರಿಯ ದೇವಜನರೇ, ಅನೇಕರು ಅನೇಕ ರೋಗದ ಬಾಧೆಗೋಸ್ಕರವಾಗಿ, ತಮ್ಮ ದೇಹದ ರೋಗದ ಬಾಧೆಗೋಸ್ಕರ ಎಷ್ಟು ಜನರು ವೈದ್ಯರಿಂದ ಎಲ್ಲ, ಯಾಕಂದ್ರೆ 12 ವರ್ಷದಿಂದ ರಕ್ತ ಕುಸುಮ ರೋಗಿ ಏನ್ ಮಾಡಿದ್ಲು, ಎಲ್ಲ ವೈದ್ಯರ ಬಳಿಗೆ ಹೋಗಿ ತನ್ನ ಬದುಕನ್ನೆಲ್ಲ ವ್ರಯ ಮಾಡಿಬಿಟ್ಲು. ಕೊನೆಯದಾಗಿ ಅವಳು ಬಂದದ್ದು ಯೇಸುವಿನ ಬಳಿಗೆ, ಇರುವಾತನ ಬಳಿಗೆ ಬಂದು ಹಿಂದಿನಿಂದಲೇ ಉಡುಪನ್ನು ಮುಟ್ಟಿ ಆ ಕ್ಷಣ ಹೀಲಾಯಿತು. ಯಾವಾಗ ಪರಿಪೂರ್ಣವಾಗಿ ಆ ನಂಬಿಕೆಯಿಂದ ಅವಳು ಬಂದ, ಅಲ್ಲಿ ಅವಳಿಗೆ ಹೀಲಾಯಿತು. ಒಂದು ಕ್ಷಣದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ಲು, ಎಲ್ಲವನ್ನು ಹೊಂದಿಕೊಂಡು. ಮನೆಯವರು ಅವಳನ್ನು ತಿರಸ್ಕಾರ ಮಾಡಿದರು, ಮನೆಯಿಂದ ಹೊರಗೆ ಹಾಕಿದರು, ಕುಟುಂಬ ಅವಳನ್ನು ಕೈ ಬಿಟ್ಟಿತ್ತು, ಸಮಾಜ ಕೈ ಬಿಟ್ಟಿತ್ತು, ಸಭೆ ಕೈ ಬಿಟ್ಟಿತ್ತು, ಸ್ನೇಹಿತರು ಕೈ ಬಿಟ್ಟಿದ್ರು. ಪ್ರಿಯರೇ, ಆದರೆ ಯೇಸುವಿನ ಬಳಿಗೆ ಬಂದಾಗ ಒಂದು ಕ್ಷಣದಲ್ಲಿ ಯೇಸುವಿನ ಪ್ರೀತಿ, ಆ ಇರುವಾತನ ಪ್ರೀತಿ ಅವಳ ಜೀವಿತವನ್ನು ತಿರುಗಿ ಕಟ್ಟಿಕೊಟ್ಟಿತ್ತು. ಲೋಕದವರು ಎಲ್ಲರಿಂದ ಅವಳು ಮೋಸ ಹೋದ್ಲು, ಆದರೆ ಯೇಸುವಿನ ಬಳಿಗೆ ಬಂದಾಗ ಎಲ್ಲವನ್ನು ಪಡ್ಕೊಂಡ್ರು. ಪ್ರಿಯರೇ, ಅದೇ ರೀತಿಯಾಗಿ ಪ್ರಿಯ ದೇವಜನರೇ, ನಿನ್ನ ಕರ್ತನು, ಆ ಇರುವಾತನು ನಿಮ್ಮ ತೋಟಗಾರನಾಗಿ, ನಿಮ್ಮ ಜೀವಿತದ ತೋಟಗಾರನಾಗಿದ್ದಾನೆ. ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ, ತನ್ನ ಹಸ್ತವೆಂಬ ತೋಟದಲ್ಲಿ ನಿಮ್ಮನ್ನು ರೂಪಿಸುವುದಕ್ಕಾಗಿ ಆತನು ಸಿದ್ಧ ಮನಸ್ಸುಳ್ಳವನಾಗಿದ್ದಾನೆ. ಯಾವಾಗಲೂ ನಿಮ್ಮ ಕಣ್ಣ ಮುಂದೆ ಇದ್ದಾನೆ. ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ, ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ, ನಿಮ್ಮ ಜೀವಿತದ ಉತ್ತಮ ಫಲಗಳು ಇತರ ಮುಂದೆ ನಿಮ್ಮನ್ನು ಸ್ಥಾಪಿಸುವುದಕ್ಕೋಸ್ಕರ ಬೇಕಾಗಿ
ನಿಮ್ಮನ್ನು ಎತ್ತರ ಸ್ಥಾನದಲ್ಲಿ ಇಡಬೇಕು, ಎತ್ತರ ಸ್ಥಾನದಲ್ಲಿ ನಡೆಸಬೇಕೆಂಬುದಾಗಿ, ನೀವು ಏನನ್ನು ಕಳ್ಕೊಂಡಿದ್ದೀರ ಅದನ್ನು ಎರಡರಷ್ಟಾಗಿ ನೀವು ಹೊಂದಿಕೊಳ್ಬೇಕೆಂಬುದಾಗಿ ಸೈತಾನನು ನಿಮ್ಮನ್ನು ಕದ್ದುಕೊಂಡಿದ್ದಕ್ಕೆ ಎರಡರಷ್ಟಾಗಿ ನಿಮ್ಮನ್ನು ಆಶೀರ್ವದಿಸಿ ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರಾದ ಕರ್ತನು ಇರುವಾತನು ನಿಮ್ಮ ಬಳಿಯಲ್ಲಿದ್ದಾನೆ. ಈ ಇರುವಾತನಿಗೆ, ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಈ ಇರುವಾತನಿಗೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡುವುದಾದರೆ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ, ಯಾಕಂದ್ರೆ ದೇವರ ವಾಕ್ಯದ ಕ್ಷಣಕ್ಕೂ ಅಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಅಲ್ಲ, ಒಂದು ವಾರ ಬಿಟ್ಟು ಇನ್ನೊಂದು ವಾರ ಅಲ್ಲ, ಒಂದು ತಿಂಗಳು ಬಿಟ್ಟು ಇನ್ನೊಂದು ತಿಂಗಳಲ್ಲ, ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಅಲ್ಲ ಪ್ರಿಯರೇ, ಒಂದು ಕ್ಷಣಗಾತ ನಿಮ್ಮ ಇಳಿಕಾಮಾನಶಿಯ ತೆರೆ ಮಿಖಾನ ಹೋಚ ರಿಬಿಖಾನ ಮಂದೇರಿಲಿಯ. ದೇವರಾದ ಕರ್ತನನ್ನು ಪರೀಕ್ಷೆ ಮಾಡಬೇಡಿ ಪ್ರಿಯರೇ, ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡಿ. ಈ ಹೊಸ ವರ್ಷದಲ್ಲಿ 2025 ಇಯರ್ಸ್ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಭಾಗ್ಯದಾಯಕವಾಗಿದೆ. ಯಾವುದೆಲ್ಲ ಸ್ಟಾಪ್ ಆಗಿದೆ, ಯಾವುದೆಲ್ಲ ಸೈತಾನ ನಿಮ್ಮ ಜೀವಿತದಲ್ಲಿ ಕದ್ದುಕೊಂಡಿದ್ದಾನ, ಆ ತೋಟಗಾರನಾಗಿರೋ ಯೇಸುವಿಗೆ ನಿಮ್ಮ ಜೀವಿತ, ಇರುವಾತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಇರುವಾತನ ಮುಂದೆ ನೀವು ಇದ್ದುಕೊಂಡು ನೀವು ಮಾತನಾಡಿ, ಪ್ರಾರ್ಥನೆ ಮಾಡಿ. ನಿಮ್ಮ ಜೀವಿತದಲ್ಲಿ ನೀವು ಯಾವುದು ಮುಗಿದು ಹೋಯ್ತು ಎಂಬುದಾಗಿ ಹೇಳ್ತೀರಾ, ಅದು ನಿಮ್ಮ ಜೀವಿತದಲ್ಲಿ ಪ್ರಾರಂಭ ಆಗ್ತದೆ. ಯಾರು ನಿಮ್ಮನ್ನು ಪ್ರೀತಿ ಮಾಡಿಲ್ಲ ಎಂಬುದಾಗಿ ಹೇಳ್ತೀರಾ, ಅವರೇ ನಿಮ್ಮನ್ನು ಹುಡುಕಿಕೊಂಡು ಪ್ರೀತಿ ಬರುವಂತೆ ದೇವರಾದ ಕರ್ತನ ನಡೆಸ್ತಾನೆ. ಯಾರಿಗೆ ನೀವು ಬೇಡವಾಗಿದ್ದೀರಾ, ಅವರೇ ನಿಮಗೆ ಬೇಕಾಗುವ ರೀತಿ, ನೀವೇ ಅವರಿಗೆ ಆಗುವ ಹಾಗೆ ದೇವರಾದ ಕರ್ತ ನಿಮ್ಮ ಜೀವಿತದಲ್ಲಿ ನಡೆಸ್ತಾನೆ. ಪ್ರಿಯ ದೇವಜನರೇ, ಎಲ್ಲಿ ನಿಮ್ಮ ಜೀವಿತದಲ್ಲಿ ಫೇಲಿಯರ್ ಆಗಿದ್ದೀರಾ, ದೇವರಾದ ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ಎಲ್ಲದರಲ್ಲಿ ಸಕ್ಸಸ್ಫುಲ್ ಆಗ್ತೀರಾ, ಆಶೀರ್ವಾದಗಳನ್ನು ನೀವು ಹೊಂದ್ತೀರಾ, ದೇವರ ಮಹಿಮೆಯ ಭಾಗ್ಯವನ್ನು ನೀವು ಹೊಂದಿಕೊಳ್ತೀರಾ. ಪ್ರಿಯರೇ, ಇದೇ ಸುಪ್ರಸನ್ನತೆ ದಿನ, ಇದೇ ಸುಪ್ರಸನ್ನತೆ ಕಾಲವಾಗಿದೆ. ಈ ಸಮಯವನ್ನು ಹಾಳು ಮಾಡಬೇಡಿ. ಈ ವಾಕ್ಯವನ್ನು ಅನೇಕರಿಗೆ ನೀವು ಶೇರ್ ಮಾಡಿ ಪ್ರಿಯರೇ. ಈ ಹೊಸ ವರ್ಷದಲ್ಲಿ ಎಷ್ಟೋ ಜನರು ಕುಗ್ಗಿ ಹೋಗಿರ್ಬೋದು, ನನ್ನ ಜೀವಿತ ಯಾವಾಗ ರೂಪಿಸಲ್ಪಡ್ತದೆ, ನಾನು ಯಾವಾಗ ಇತರರಂತೆ ನಾನು ಜೀವಿಸಲಿಕ್ಕೆ, ಇತರಂತೆ ಇರಲಿಕ್ಕೆ ನಾನು ಯಾವಾಗ ಸಾಧ್ಯ, ಇತರಂತೆ ನಾನು ಎಲ್ಲವನ್ನು ಹೊಂದಿಕೊಳ್ಳಲಿಕ್ಕೆ ಯಾವಾಗ ಸಾಧ್ಯ ಎಂಬುದಾಗಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಇರುವಾತನು ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಇರುವಾತನಿಗೆ ನಿಮ್ಮ ಜೀವಿತದಲ್ಲಿ ಇದ್ದಂಥ ಐಗುಪ್ತದ ಸಂಗತಿಗಳನ್ನು, ಅಂದರೆ ಶಾಪದ ಸಂಗತಿಗಳನ್ನು ದೇವರಾದ ಕರ್ತನು ಮುರಿದಾಕಿ ಆ ಯೆರೂಸಲೇಮಿನ ಕಡೆಗೆ, ಅಂದರೆ ಪರಲೋಕದ ಎಲ್ಲ ವೈಭವವನ್ನು ನೀವು ಅನುಭವಿಸುವುದಕ್ಕಾಗಿ ಯೆರೂಸಲೇಮಿಗೆ ನಿಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಹಸ್ತ, ಆತ ನಿಮ್ಮ ಬಲಗಡೆಯಲ್ಲಿ ನೆರಳಿ ನೋಪಾದಲ್ಲಿ ಇದ್ದುಕೊಂಡು ಆತನ ಧರ್ಮದ ಬಲಗೈ ನಿಮಗೋಸ್ಕರ ಕಾಯ್ತಾ ಇದೆ ಪ್ರಿಯರೇ. ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ, ನೀವು ಕಳ್ಕೊಂಡದ್ದನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಿಮ್ಮ ಬಲಹೀನತೆಯಲ್ಲಿ ಆತನ ತನ್ನ ಬಲವನ್ನು ನಿಮಗೆ ಕೊಡುವುದಕ್ಕಾಗಿ ಆತನ ಹಸ್ತ ನಿಮಗೆ ಎದುರಾಗಿಯೇ ಇದೆ. ಕ್ಷಣಕ್ಕೂ ಇವತ್ತು ದೇವರು ಕ್ಷಣಕ್ಕೆ ಆತನು ಕಾಯ್ತಿದ್ದಾನೆ ಎಂಬುದಾಗಿ ಹೇಳುವುದಾದರೆ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿ ಪ್ರಿಯರೇ. ದೇವರ ವಾಕ್ಯವನ್ನು ಅಸಡ್ಡೆ ಮಾಡಬೇಡಿ ಪ್ರಿಯರೇ. ನಿಮ್ಮ ಹೃದಯ ಎಂಬ ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ಈ ದೇವರ ವಾಕ್ಯ ಇದು ಬರ್ತಿದೆ. ಈ ವಾಕ್ಯವನ್ನು ಅಸಡ್ಡೆ ಮಾಡಬೇಡಿ. ಈ ವಾಕ್ಯವನ್ನು ಬೆಲೆ ಉಳ್ಳದೆಂಬುದಾಗಿ, ಈ ವಾಕ್ಯಕ್ಕೆ ಅಮೂಲ್ಯವಾದದ್ದೆಂಬುದಾಗಿ, ಈ ವಾಕ್ಯ ಮಹಿಮೆಯಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ ಇದಕ್ಕೆ ಸಮಯವನ್ನು ನೀವು ಕೊಡುವುದಾದರೆ, ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿ ಕೊಡುವುದಾದರೆ, ಹಿಂದೆ ಈ ಸುಪ್ರಸನ್ನತೆ ಕಾಲದಲ್ಲಿ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಒಂದು ವೇಳೆ ನೀವು ಹೇಳ್ತಿರ್ಬೋದು, ನನಗೆ ಏಜ್ ಆಗಿದೆ, ನನಗೆ ಯಾರು ಕೆಲಸ ಕೊಡ್ತಾರೆ, ನಾನು ಏನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಎಂಬುದಾಗಿ. ದೇವರು ನಿನ್ನ ಏಜನ್ನು ನೋಡುವುದಿಲ್ಲ, ನಿನ್ನ ಹೃದಯವನ್ನು ನೋಡ್ತಾನೆ. ನಿನ್ನ ಹೃದಯ ದೇವರಿಗೆ ನೀನು ಕೊಡುವುದಾದರೆ ಯಥಾರ್ಥವಾಗಿ ಹೊಸ ಬಲದೊಂದಿಗೆ ನೀನು ಜೀವಿಸುವಂತೆ, ಹೊಸ ಶಕ್ತಿಯೊಂದಿಗೆ ನೀನು ಜೀವಿಸುವಂತೆ, ಹೊಸ ಆರೋಗ್ಯದೊಂದಿಗೆ ನೀನು ಜೀವಿಸುವಂತೆ ದೇವರಾದ ಕರ್ತನು ನಿನ್ನ ನಡೆಸ್ತಾನೆ. ಪ್ರಿಯ ದೇವಜನರೇ, ಯಾವ ಮನುಷ್ಯನ ಮೇಲೆ ನೀವು ಆತುಕೊಳ್ಬೇಡಿ, ಯಾವ ಮನುಷ್ಯನ ಮಾತಿನ ಮೇಲೆ ನೀವು ನಂಬಿಕೆ ನೀಡಬೇಡಿ. ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ಇಡಿ, ಇರುವಾತನ ಮೇಲೆ ನೀವು ನಂಬಿಕೆ ನೀಡಿ. ಯಾಕೆ ನಿಮ್ಮ ಜೀವಿತದ ತೋಟಗಾರನು ಆತನು, ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದಾತನು ಆತನು.
ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿ ಅದನ್ನು ನೆರವೇರಿಸಲು ಶಕ್ತನು ಆತನು. ಪ್ರಿಯರೇ, ಮನುಷ್ಯನು ಇವತ್ತು ನಿಮಗೆ ಸುಳ್ಳು ಒಂದು ಆಶ್ವಾಸನೆಗಳನ್ನು ಕೊಟ್ಟು ನಿಮ್ಮನ್ನು ಹೊಗಳಿ ಮೇಲೆ ಇಟ್ಟುಕೊಂಡು ಸುಳ್ಳು ಆಶ್ವಾಸನೆ ಕೊಡ್ಬೋದು. ಮನುಷ್ಯನು ನಾಳೆಗೆ ಈಗ ಹೇಳಿದಂಥ ಮಾತು ಇನ್ನೊಂದು ಕ್ಷಣದಲ್ಲಿ ಅವನು ಮರ್ತು ಹೋಗ್ತಾನೆ, ಇಲ್ಲ ಅಲ್ಲಗಳಿತಾನೆ. ನಾನು ಹೇಳಲೇ ಇಲ್ಲ, ನಾನು ನೋಡಲೇ ಇಲ್ಲ, ನಾನು ಮಾಡಲೇ ಇಲ್ಲ ಎಂಬುದಾಗಿ. ಆದರೆ ದೇವರಾದ ಕರ್ತನು ಇರುವಾತನು ಅಂದು ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಇದ್ದಾಗ ಮೋಶೆಯನ್ನು ಕರೆದು ಕಳಿಸುವಂಥ ವೇಳೆಯಲ್ಲಿ ಐಗುಪ್ತ ಅದು ಶಾಪದ ದೇಶ. ಶಾಪದ ದೇಶದಲ್ಲಿ ಇಸ್ರಾಯೇಲ್ಯರಿದ್ದರು. ಆ ಶಾಪದ ದೇಶದ ಒಳಗಿನಿಂದ, ಆ ಶಾಪದ ಸಂಗತಿಗಳಿಂದ ದೇವರಾದ ಕರ್ತನು ಇರುವಾತನು ಮೋಶೆ ಮೂಲಕವಾಗಿ ಹೊರಗೆ ತಂದ. ಅದೇ ರೀತಿಯಾಗಿ ನಿಮ್ಮ ಶಾಪವಾದ ಸಂಗತಿಗಳಲ್ಲಿ ಸೈತಾನನು ನಿಮ್ಮ ಜೀವಿತವನ್ನು ಹಾಳು ಮಾಡಲಿಕ್ಕೆ, ನಿಮ್ಮ ನಿರೀಕ್ಷೆಯನ್ನು ಹಾಳು ಮಾಡ್ತಾ, ನಿಮ್ಮ ಸಂತೋಷವನ್ನು ತೆಗೆದುಹಾಕ್ತಾ, ನಿಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಕಳ್ಕೊಂಡಿದೆ ಎಂಬುದಾಗಿ ನಿರಾಶೆಯಲ್ಲಿ ಇರುವಂಥ ಪ್ರತಿಯೊಂದು ನಿಮಗೆ ಈ ಹೊಸ ವರ್ಷದಲ್ಲಿ ಒಂದು ಹೊಸ ನ್ಯೂಸ್, ಹೊಸ ಸುದ್ದಿ. ಇರುವಾತನು ನಿಮ್ಮ ಜೀವಿತದ ತೋಟಗಾರನಾಗಿದ್ದಾನೆ. ಯಾವುದು ಇಲ್ಲ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ, ನನ್ನನ್ನು ಎಲ್ಲರೂ ಕೈ ಬಿಟ್ಟರು ಎಂಬುದಾಗಿ ತಿಳ್ಕೊಂಡ್ರ, ಇರುವಾತನು ನಿಮ್ಮನ್ನು ಕೈ ಹಿಡಿತಾನೆ. ಆತನು ಒಬ್ಬನು ಕೈ ಹಿಡಿದರೆ ಸಾಕು, ಎಲ್ಲರೂ ನಾಲ್ಕು ದಿಕ್ಕುಗಳಿಂದಲೇ ನಿಮಗೋಸ್ಕರ ಓಡೋಡಿ ಬರ್ತಾರೆ. ಪ್ರಿಯರೇ, ನಿಮ್ಮ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಮದುವೆ ವಿಚಾರದಲ್ಲಿ ನೀವು ಆಲೋಚಿಸ್ತಿರ್ಬೋದು, ಓ ನನ್ನ ಹತ್ರ ಹಣ ಇಲ್ಲ, ಓ ನನ್ನ ಮಗನಿಗೆ ಮನೆ ಆಗಬೇಕು, ಅವನು ಒಬ್ಬನೇ ದುಡಿಯುವಂಥದ್ದು, ಅವನಲ್ಲಿ ಏನು ಯಾವ ಆದಾಯದ ಮೂಲಕ ಅವನು ತಗೊಳ್ಳಿಕ್ಕೆ ಸಾಧ್ಯ. ಎಷ್ಟೋ ತಂದೆ ತಾಯಿಗಳು ಇದರ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೀರಿ. ನಿಮ್ಮ ಚಿಂತೆ ಏನಲ್ಲ, ಇರುವಾತನ ಹಸ್ತಕ್ಕೆ ಒಪ್ಪಿಸಿಕೊಡಿ ಪ್ರಿಯರೇ. ಯಾಕಂದ್ರೆ ರೂಪಿಸುವ ಆತನು ನಿಮ್ಮ ಜೀವಿತದ ತೋಟಗಾರನು. ಇಲ್ಲದನ್ನು ಇದೇ ಎಂಬುದಾಗಿ ಸ್ಥಾಪಿಸುವಂತ ಆತನು ತಂದೆಯಾದ ದೇವರ ಆತನು. ಪ್ರಿಯ ದೇವಜನರೇ, ಈ ಹೊಸ ವರ್ಷದಲ್ಲಿ ಈ ಹೊಸ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸೈತಾನನು ಏನು ಕದ್ದುಕೊಂಡಿದ್ದಾನ ಅದನ್ನು ಕೂಡಿಸಿ ಕೊಡುವುದಕ್ಕಾಗಿ ನಿಮ್ಮ ಜೀವಿತದಲ್ಲಿ ತೋಟಗಾರನಾಗಿರುವಂತ ನಿನ್ನ ಕರ್ತನು ನಿಮ್ಮ ಮುಂದೆ ಇದ್ದಾನೆ. ಸತ್ತು ಹೋದಂತ ಆ ಗಿಡಗಳನ್ನು, ನಿಮ್ಮ ಅಪನಂಬಿಕೆ ಎಂಬ ಆ ಗಿಡಗಳನ್ನು, ನಿಮ್ಮ ಜೀವಿತದಲ್ಲಿ ಎಲ್ಲಿ ಸೋತು ಹೋಗಿ ಇನ್ನು ಪ್ರಯೋಜನ ಇಲ್ಲ ಎಂಬುದಾಗಿ ಆ ಗಿಡಗಳು ಸತ್ತಿದ ಆ ಗಿಡಗಳನ್ನು ಕಿತ್ತು ಹಾಕಿ ನಂಬಿಕೆ ಎಂಬ ಹೊಸ ಗಿಡವನ್ನು ಇಟ್ಟು ಅದನ್ನು ಚಿಗುರುವಂತೆ ನಿಮ್ಮ ಜೀವಿತದಲ್ಲಿ ತಿರುಗುಂದಾವರ್ತಿ ಹೊಸ ಜೀವಿತವನ್ನು ನಿಮ್ಗೆ ಕೊಡುವುದಕ್ಕಾಗಿ ಇರುವಾತನು ನಿಮ್ಮ ಬಳಿಯಲ್ಲಿದ್ದಾನೆ. ಪ್ರಿಯರೇ, ಇರುವಾತನನ್ನು ನೀವು ಗೌರವಿಸಿ, ಇರುವಾತನನ್ನು ನೀವು ಸನ್ಮಾನಿಸಿ, ಇರುವಾತನನ್ನು ನೀವು ಮಹಿಮೆ ಪಡಿಸಿ, ಇರುವಾತನ ಮಾತನ್ನು ನೀವು ಶ್ರದ್ಧೆಯಿಂದ ಕೇಳುವುದಾದರೆ, ಇರುವಾತನ ಬಳಿಗೆ ಮೊಣಕಾಲೂರಿ ನೀವು ಪ್ರಾರ್ಥಿಸುವುದಾದರೆ, ಒಂದು ಕ್ಷಣ ಮಾತ್ರದಲ್ಲಿ ಎಲ್ಲವೂ ನಿಮ್ಮ ಜೀವಿತದಲ್ಲಿ ತಿರುಗಿ ಸಿಕ್ಕುವಂತೆ, ನಿಮ್ಮ ಜೀವಿತವೆಂಬ ತೋಟವನ್ನು ಎಲ್ಲಿ ಕಳೆಗುಂದಿದ ಅಲ್ಲಿ ಹೊಸ ಫಲಗಳು ಬರುವಂತೆ ನಿಮ್ಮ ತೋಟವನ್ನು, ನಿಮ್ಮ ಜೀವಿತವೆಂಬ ತೋಟವನ್ನು ರೂಪಿಸ್ತಾನೆ. ಪ್ರಿಯರೇ, ಸುಂದರವಾದ ಅನೇಕ ಜನರು ನಿಮ್ಮ ಜೀವಿತದ ತೋಟ ಅಂದರೆ ನಿಮ್ಮ ಜೀವಿತ ರೂಪಿಸಲ್ಪಟ್ಟದ್ದನ್ನು, ಯಾರ್ಯಾರು ನಿಮ್ಮ ವಿಷಯದಲ್ಲಿ ನೆಗೆಟಿವ್ ಮಾತನಾಡಿದಾರ, ಯಾರ್ಯಾರು ನಿಮ್ಮನ್ನು ಕೈ ಬಿಟ್ಟಿದ್ದಾರ, ಯಾರ್ಯಾರು ನಿಮ್ಮನ್ನು ಅವಮಾನ ಪಡಿಸಿದಾರ, ಅವರೆಲ್ಲರೂ ಓಡಿ ಬಂದು ನಿಮ್ಮ ಬಳಿಗೆ ನಿಜವಾಗಿಯೂ ನಿನ್ನ ದೇವರೇ ಸತ್ಯ ದೇವರು ಎಂಬುದಾಗಿ ಹೇಳುವಂತೆ ನಿನ್ನ ಕರ್ತನಾತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ಇಂದಿನ ದಿನದಲ್ಲಿ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ. ಕಠಿಣವಾದ ರೋಗ ಅದು ಯಾವುದೇ ಆಗಿರ್ಬೋದು, ಸೈತಾನನ ಬಾಧೆ ಆಗಿರ್ಬೋದು, ಒಂದು ಕ್ಷಣದಲ್ಲಿ ದೇವರಾದ ಕರ್ತನ ಅದನ್ನು ಮುರಿದಾಕ್ತಾನೆ. ನಿಮ್ಮ ಜೀವಿತದಲ್ಲಿ ಸುಖ, ಸಂತೋಷ, ಸಮಾಧಾನವನ್ನು ನಿಮ್ಮ ಕುಟುಂಬದಲ್ಲಿ ಇರಿಸ್ತಾನೆ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಇರಿಸ್ತಾನೆ. ನೀವು ಕೈ ಹಾಕುವಂಥ ಪ್ರತಿಯೊಂದೊಂದು ಕಾರ್ಯಗಳನ್ನು ಆತನು ಆಶೀರ್ವದಿಸಿ ಸಕ್ಸಸ್ಗೊಳಿಸ್ತಾನೆ. ಪ್ರಿಯ ದೇವಜನರೇ, ಈ ಸಮಯ ನಾಳೆ ಎಂಬುದಾಗಿ ಹೇಳುವುದಾದರೆ ಆ ನಾಳೆ ನಿಮಗೆ ಸಿಗಲ್ಲ.
ಈ ಸಮಯ ನಿಮಗೆ ಸಿಕ್ಕಿದೆ. ಈ ಸಮಯದಲ್ಲಿ ದೇವರಾದ ಕರ್ತನು ಇರುವಾತ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಈ ಮಾತನ್ನು ನೀವು ಶ್ರದ್ಧೆಯಿಂದ ಕೇಳುವುದಾದರೆ, ಈ ಮಾತಿಗೆ ನೀವು ವಿಧೇಯರಾಗುವುದಾದರೆ, ಈ ಮಾತಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಡುವುದಾದರೆ, ಈ ದಿನ ನಿಮ್ಮದಾಗಿರ್ತದೆ, ಈ ವರ್ಷವು ನಿಮ್ಮದಾಗಿರ್ತದೆ. ನೀವು ಕೈ ಹಾಕೊಂಡ ಪ್ರತಿಯೊಂದೊಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಆಗಿರ್ತದೆ. ಯಾಕಂದರೆ ಕ್ಷಣ ಕ್ಷಣವು ನಿಮ್ಮೊಂದಿಗೆ ಇರ್ತಾನೆ. ಕ್ಷಣ ಕ್ಷಣವು ನಿಮ್ಮನ್ನು ಕಾಯುವ ಆತನಾಗಿದ್ದಾನೆ. ಸೈತಾನನ ಮೋಸಕ್ಕೆ ಒಳಗಾಗಿ ಹೋಗ್ಬೇಡಿ. ದೇವರ ಆತ್ಮನಿಗೆ ಒಳಗಾಗಿ ನಿಮ್ಮ ಜೀವಿತದಲ್ಲಿ ಕಳ್ಕೊಂಡದನ್ನು ಎರಡರಷ್ಟಾಗಿ ಇರುವ ಆತ್ಮನ ಮೂಲಕ ನೀವು ಹೊಂದಿಕೊಳ್ಳಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿ ಒಬ್ಬೊಬ್ಬರು ನೀವು ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸುತ್ತಾ, ಈ ವಾಕ್ಯದ ಮೂಲಕ ನೀವು ಎಲ್ಲ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ಯೇಸು ಕ್ರಿಸ್ತನ ಮಣ್ಣಿನ ನಾಮದಲ್ಲಿ ನಾನು ಬ್ಲೆಸ್ ಮಾಡ್ತೇನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ಪ್ರೈಸ್.